ಹಾಯ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಾಳೆ ಎದುರೋದ್ರಿಂದ ಪ್ರಮುಖವಾದಂತ ಏಪ್ರಿಲ್ ತಿಂಗಳ ಪ್ರಮುಖ ವಿಷಯಗಳ ಬಗ್ಗೆ ಇವತ್ತಿನ ಚರ್ಚೆ ಮಾಡೋಣ. ಓಕೆ, ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಒಳ್ಳೆ ಪ್ರಶ್ನೆಗಳಿದಾವೆ. ಕೊನೆವರೆಗೂ ಈ ಒಂದು ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ. ಓಕೆ, ಯಾವ ತರ ವಿಡಿಯೋ ಇದೆ ಅಂತ. ಜೊತೆಗೆ ನೀವು ಓದ್ಕೊಂಡಿರುವಂತ ವಿಷಯಗಳಿದಾವೆ, ಜೊತೆಗೆ ರಿವಿಷನ್ ಕೂಡ ಆಗುತ್ತಾ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊದಲ ಶುರು ಮಾಡೋಣ. ಮೊದಲ ಒಂದು ಪ್ರಶ್ನೆ ಕೊಟ್ಟಿದ್ದು ನೋಡ್ರಿ. ಇತ್ತೀಚೆಗೆ ಯಾವ ರಾಜ್ಯ ಪೊಲೀಸರಿಗೆ ರಾಷ್ಟ್ರೀಯ ದ್ರೌಪದಿ ಮುರ್ಮು ಅವರ ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ಸ್ ಪ್ರಶಸ್ತಿಯನ್ನು ಅನುಮೋದಿಸಲಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೊಟ್ಟಿದ್ದಾರೆ ನೋಡ್ರಿ, ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ಸ್ ಪ್ರಶಸ್ತಿ. ಇದು ಯಾವ ಒಂದು ದೇಶದ ಯಾವ ಒಂದು ರಾಜ್ಯದ ಪೊಲೀಸರಿಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ರಾಜ್ಯದ ಒಂದು ಪೊಲೀಸರಿಗೆ ನೀಡಲಾಗಿದೆ ನೋಡಿ. ಒಡಿಶಾ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಏಪ್ರಿಲ್ 2026ರಲ್ಲಿ ದ್ರೌಪದಿ ಮುರ್ಮು ಅವರು ಒಡಿಶಾದ ಪೊಲೀಸರು ಅತ್ಯುತ್ತಮ ಸೇವೆ ಮತ್ತು ಶೌರ್ಯವನ್ನು ಗುರುತಿಸಿ ಪ್ರೆಸಿಡೆಂಟ್ ಪೊಲೀಸ್ ಕಲರ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಅನುಮೋದಿಸಿದ್ದಾರೆ. ಓಕೆ, ಪ್ರೆಸಿಡೆಂಟ್ ಪೊಲೀಸ್ ಕಲರ್ಸ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಒಡಿಶಾ ರಾಜ್ಯದ ಒಂದು ಭಾಗಕ್ಕೆ. ಇದು ಯಾವುದೇ ಪೊಲೀಸ್ ಪಡೆಗೆ ನೀಡಲಾಗುವ ಅತ್ಯುನ್ನತ ರಾಷ್ಟ್ರೀಯ ಗೌರವ ಆಗಿದೆ ನೋಡಿ. ಅಂದ್ರೆ ಪೊಲೀಸ್ ಪಡೆಗೆ ನೀಡುವಂತ ರಾಷ್ಟ್ರೀಯ ಅತ್ಯುನ್ನತ ಗೌರವ ಯಾವ್ದಪ್ಪ ಅಂತಂದ್ರೆ ಅದು ಪ್ರೆಸಿಡೆಂಟ್ ಪೊಲೀಸ್ ಕಲರ್ಸ್. ಇದನ್ನ ಯಾರು ನೀಡ್ತಾರಂದ್ರೆ ರಾಷ್ಟ್ರಪತಿ ಅವರು ನೀಡುತ್ತಾರ. ಓಕೆ, ಇದು ಪ್ರಶಸ್ತಿ ಪೊಲೀಸ್ ಧ್ವಜದಲ್ಲಿ ಹೆಮ್ಮೆಯಿಂದ ಪ್ರದರ್ಶನ ಮಾಡಲಾಗ್ತದೆ ನೋಡ್ರಿ. ನೆಕ್ಸ್ಟ್, 2025-26 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ದಾಖಲೆ ಎಷ್ಟು ಮೊತ್ತವನ್ನು ತಲುಪಿದೆ ಅಂತ ಕೊಟ್ಟಿದ್ದಾರೆ. ಡಿಫೆನ್ಸ್ ಎಕ್ಸ್ಪೋರ್ಟ್ ಅಷ್ಟರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಿವರೆಗೂ ಒಂದು ಮೊತ್ತ ತಲುಪಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 38,424 ಕೋಟಿ ರೂಪಾಯಿಗಳಷ್ಟು ಡಿಫೆನ್ಸ್ ನಲ್ಲಿ ಖರ್ಚು ಮಾಡುತ್ತಿದ್ದಾರೆ. ಭಾರತದ ರಕ್ಷಣಾ ರಫ್ತು ಎಷ್ಟಿದೆ? 2025-26 ಒಂದು ಹಣಕಾಸು ವರ್ಷದಲ್ಲಿ 38,424 ಕೋಟಿ ರೂಪಾಯಿ ಇದೆ. ಹೊಸ ದಾಖಲೆ ನಿರ್ಮಿಸಿದೆ ಅಂತ ಕೂಡ ಹೇಳ್ಬೋದು. ಇದನ್ನು ರಕ್ಷಣಾ ಸಚಿವಾಲಯ ಘೋಷಣೆ ಮಾಡಿದೆ ನೋಡಿ. ಕಳೆದ ವರ್ಷ ಎಷ್ಟಿತ್ತಪ್ಪ ಅಂತಂದ್ರೆ 62.66% ಅಷ್ಟು ಹೆಚ್ಚಾಗಿದೆ ಒಂದು ಕಳೆದ ವರ್ಷಕ್ಕಿಂತ. ಓಕೆ, ಭಾರತ 80ಕ್ಕೂ ಹೆಚ್ಚು ದೇಶಗಳಿಗೆ ಉಪಕರಣಗಳನ್ನು ರಫ್ತು ಮಾಡ್ತಾ ನೋಡ್ರಿ. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಬ್ರಹ್ಮೋಸ್ ಅನ್ನು ಕೂಡ ಇಂಡೋನೇಷ್ಯಾ ದೇಶಕ್ಕೆ ರಫ್ತು ಮಾಡಲು ಅನುಮೋದನೆ ಪಡೆದುಕೊಂಡಿದೆ. ಬ್ರಹ್ಮೋಸ್ ಕ್ಷಿಪಣಿಯನ್ನು ಪಡೆಯುತ್ತಿರುವಂತ ಮೊದಲ ದೇಶ ಯಾವ್ದಂದ್ರೆ ಅದು ಫಿಲಿಪೈನ್ ನೋಡ್ರಿ. ಎರಡನೇ ದೇಶ ಯಾವ್ದಂದ್ರೆ ಅದು ಇಂಡೋನೇಷ್ಯಾ ಆಗಿದೆ. ಇತ್ತೀಚೆಗೆ ಸಹಿ ಹಾಕಲಾಗಿದೆ. ಓಕೆ, DPSUS 54% ಹಾಗೂ ಖಾಸಗಿ ವಲಯದಲ್ಲಿ 45% ಕೊಡುಗೆ ನೀಡಿವೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಏಪ್ರಿಲ್ 2026ರಲ್ಲಿ ಇಸ್ರೋ ಸಹಯೋಗದೊಂದಿಗೆ ಸೋಂಪಾಸ್ 2026 ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಎಲ್ಲಿ ನಡೆದಿತ್ತು ಅಂತ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಸಮ್ಮೇಳನ ಸೋಂಪಾಸ್. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ನೋಡ್ರಿ, ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. 2026 ಏಪ್ರಿಲ್ 8ರಿಂದ 10ರವರೆಗೂ ನಡೆಸಿರೋದು ಬೆಂಗಳೂರಿನಲ್ಲಿ ನಡೆದಿತ್ತು ನೋಡ್ರಿ ಈ ಒಂದು ಪರೀಕ್ಷೆ. ಅಂದ್ರೆ ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ ಅಂತ ಕರಿತೀವಿ. ಇದು 2ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಇಸ್ರೋ ಆಯೋಜಿಸಿತ್ತು ಇತ್ತೀಚೆಗೆ. ಇದರ ಥೀಮ್ ಏನಂತಂದ್ರೆ ಸ್ಮಾರ್ಟ್ ಬಾಹ್ಯಾಕಾಶ ಮಿಷನ್ ನಿರ್ವಹಣೆಗಾಗಿ ನವೀನ ಕಾರ್ಯಾಚರಣೆಗಳು ಎಂಬುದು ಇದರ ಒಂದು ಥೀಮ್ ಆಗಿದೆ ನೋಡಿ. ಅದೇ ರೀತಿಯಾಗಿ ನಾಸಾ, ಇಸ್ರೋ ಮತ್ತು ಜಾಕ್ಸಾ, ಜಪಾನ್ ದೇಶದ ಜಾಕ್ಸಾ ಅಂತ ಕರಿತೀವಿ ನೋಡ್ರಿ. ಇಂಥ ಹಲವಾರು ಜಾಗತಿಕ ಬಾಹ್ಯಾಕಾಶ ಸಂಸ್ಥೆಗಳು ಏನಪ್ಪಾ ಅಂತಂದ್ರೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಬಾಹ್ಯಾಕಾಶ ಸಂಶೋಧನೆ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ನೆಕ್ಸ್ಟ್, ಏಪ್ರಿಲ್ ನಲ್ಲಿ ಬಂದಿರುವಂತಹ ಪ್ರಮುಖ ಸುದ್ದಿ ನೋಡ್ರಿ. 2026ರಲ್ಲಿ ಚರ್ಚಿಸಲಿದ್ದ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ? 131 ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ? ಸಂವಿಧಾನ ತಿದ್ದುಪಡಿ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಹಿಳಾ ಮೀಸಲಾತಿ ತ್ವರಿತ ಜಾರಿ ಮಾಡ್ಬೇಕಂತ ಏಪ್ರಿಲ್ ನಲ್ಲಿ ನ್ಯೂಸ್ ಬಂದಿತ್ತು. ಮಹಿಳಾ ಮೀಸಲಾತಿ ತ್ವರಿತ ಜಾರಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಅಲ್ಲಿ ಏನಪ್ಪಾ ಅಂತಂದ್ರೆ 33% ಅಷ್ಟು ಮಹಿಳಾ ಮೀಸಲಾತಿಯನ್ನು ತ್ವರಿತವಾಗಿ ಜಾರಿಗೊಳಿಸಲು 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ 2026 ಪರಿಚಯ ಮಾಡಲಾಗಿತ್ತು ನೋಡ್ರಿ. ಎಷ್ಟು ಪರ್ಸೆಂಟ್ ಅಂದ್ರೆ 33% ಅಷ್ಟು. ಓಕೆ, ಇದು 2011 ಒಂದು ಜನಗಣತಿ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಲು ಪ್ರಸ್ತಾಪ ಮಾಡಲಾಗಿದೆ. ಓಕೆ, ಕ್ಷೇತ್ರ ಮರು ವಿಂಗಡಣೆ ಅಂತ ಕರಿತೀವಲ್ಲ ಅದು ನೋಡ್ರಿ. ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಅಂದ್ರೆ 33%. ಓಕೆ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ
106ನೇ ತಿದ್ದುಪಡಿ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತರ್ತಾರ. ಓಕೆ, ಇದಕ್ಕೇನಂತ ಕರಿತಾರ ಅಂದ್ರೆ ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಕರೀತಾರೆ. ಇತ್ತೀಚೆಗೆ ಏನಂದ್ರೆ ಒಂದು ಪರೀಕ್ಷೆಯಲ್ಲಿ ಕೊಟ್ಟಿದ್ರು 106ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು ನಾರಿ ಶಕ್ತಿ ವಂದನ್ ಅಧಿನಿಯಂಗೆ ಸಂಬಂಧಿಸಿದೆ. ಅಂದ್ರೆ ಮಹಿಳೆಯರಿಗೆ 33% ಮೀಸಲಾತಿ ನೀಡುವುದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಇತ್ತೀಚೆಗೆ ಶಿಕ್ಷಣ ಸಚಿವಾಲಯವು NCERTಗೆ ಯಾವ ಒಂದು ವಿಶೇಷ ಸ್ಥಾನಮಾನ ನೀಡಿದೆ ಅಂತ ಕೊಟ್ಟಿದ್ದಾರೆ. NCERT ಏನಪ್ಪಾ ಅಂತಂದ್ರೆ ಏಪ್ರಿಲ್ ನಲ್ಲಿ ಸುದ್ದಿಯಲ್ಲಿತ್ತು, ನೀವು ಕೂಡ ನೋಡಿರ್ತೀರ. NCERT ಏನ್ ಮಾಡಿತ್ತಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟದ ಒಂದು ಬಗ್ಗೆ ಪಾಠದ ಬಗ್ಗೆ ಒಂದು ವಿಷಯನ ಹಾಕಿತ್ತು. ಆ ವಿಷಯನ ತೆಗೆಯಲು ಸುಪ್ರೀಂ ಕೋರ್ಟ್ ತರಾಟೆ ತಗೊಂಡಿತ್ತು. ಯಾವ್ದಕ್ಕೆ? NCERTಗೆ. ಅದಕ್ಕಾಗಿ ಅದು ಸುದ್ದಿಯಲ್ಲಿತ್ತು ನೋಡ್ರಿ. ಇದಕ್ಕೆ ಯಾವ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಡೀಮ್ಡ್ ಟು ಯೂನಿವರ್ಸಿಟಿ ಅಂತ ವಿಶೇಷ ಸ್ಥಾನಮಾನ ನೀಡಲಾಗಿದೆ ನೋಡಿ. ಶಿಕ್ಷಣ ಒಂದು ಸಚಿವಾಲಯ ಏನ್ ಮಾಡಿದಪ್ಪ ಅಂತಂದ್ರೆ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿಗೆ ವಿಶೇಷ ವಿಭಾಗದಡಿಯಲ್ಲಿ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂಬ ಒಂದು ಸ್ಥಾನಮಾನವನ್ನು ನೀಡಿದೆ. NCERT ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಇದರಿಂದ NCERT ಸ್ವಂತ ಪದವಿ ಮತ್ತು ಒಂದು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ನೀಡಲು ಸಾಧ್ಯವಾಗುತ್ತದೆ. NCERT 1961ರಲ್ಲಿ ಸ್ಥಾಪನೆ ಆದಂತ ಒಂದು ಸ್ವಾಯತ್ತತೆ ಸಂಸ್ಥೆ ಆಗಿದೆ ನೋಡಿ. NCERT ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1961ರಲ್ಲಿ ಸ್ಥಾಪನೆ ಆಗುತ್ತದೆ. ನೆಕ್ಸ್ಟ್, ಆಂಧ್ರ ಪ್ರದೇಶ ಮರು ಸಂಘಟನೆ ಮಸೂದೆ 2026 ಪ್ರಕಾರ ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿ ಯಾವುದು? ನೋಡ್ರಿ, ಆಂಧ್ರ ಪ್ರದೇಶದಲ್ಲಿ ಕೂಡ ನ್ಯೂಸ್ ಅಲ್ಲಿ ಇತ್ತು. ಯಾಕಂದ್ರೆ ಅದು ಆಂಧ್ರ ಪ್ರದೇಶದಲ್ಲಿ 3 ರಾಜ್ಯ ಇದಾವ. ಸಾರಿ, 3 ರಾಜ್ಯ ಅಲ್ಲ, 3 ರಾಜಧಾನಿ. 3 ರಾಜಧಾನಿ ಇದಾವ ಅಲ್ಲಿ. ಆಂಧ್ರ ಪ್ರದೇಶದ 3 ರಾಜಧಾನಿ ಇದಾವ. ಆ 3 ರಾಜಧಾನಿ ಬದಲಾಗಿ 1 ರಾಜಧಾನಿ ಮಾಡ್ಬೇಕಂತ ಒಂದು ಮಸೂದೆ ಬಂದಿತ್ತು. ಓಕೆ, ಅದು ಯಾವ ಒಂದು ಏಕೈಕ ರಾಜಧಾನಿ ಯಾವಪ್ಪ ಅಂತಂದ್ರೆ ಅದು ಅಮರಾವತಿ ಆಗಿದೆ ನೋಡಿ. ಆಪ್ಷನ್ ಡಿ ಸರಿಯಾದ ಉತ್ತರ ಇದೆ ನೋಡ್ರಿ. ಸಂಸತ್ ಏನ್ ಮಾಡಿತ್ತು ಅಂದ್ರೆ ಏಪ್ರಿಲ್ 2026ರಲ್ಲಿ ಆಂಧ್ರ ಪ್ರದೇಶದ ಮರು ಸಂಘಟನೆ ಮಸೂದೆಯನ್ನು ಅಂಗೀಕಾರ ಮಾಡಿತ್ತು. ಅದರಂತೆ ಅಮರಾವತಿಗೆ ಆಂಧ್ರ ಪ್ರದೇಶದ ಏಕೈಕ ಮತ್ತು ಶಾಸನಬದ್ಧ ರಾಜಧಾನಿಯಾಗಿ ಸ್ಥಾನಮಾನ ನೀಡಲಾಗಿದೆ ನೋಡಿ. ಅಮರಾವತಿಗೆ ಏಕೈಕ ಒಂದು ಸ್ಥಾನಮಾನ ನೀಡಲಾಗಿದೆ. ಏಕೈಕ ರಾಜಧಾನಿ ಈಗ ಅಮರಾವತಿ ಆಗಿದೆ ನೋಡಿ. ಹಿಂದಿನ ಸರ್ಕಾರ ಏನಪ್ಪಾ ಅಂತಂದ್ರೆ 3 ರಾಜಧಾನಿಗಳು ಇತ್ತು, ಪ್ರಸ್ತಾಪ ಮಾಡಿತ್ತು. 3 ರಾಜಧಾನಿಗಳನ್ನು ರಾಜಧಾನಿ ಮಾಡ್ಬೇಕಂತ ಪ್ರಸ್ತಾಪ ಮಾಡಿತ್ತು. ಯಾವ್ಯಾವ ಅಂದ್ರೆ ವಿಶಾಖಪಟ್ಟಣ, ಕರ್ನೂಲು, ಅಮರಾವತಿ. ಆದ್ರೆ ಏನಾಗಿದೆಪ್ಪ ಅಂತಂದ್ರೆ ಈಗ ಅಮರಾವತಿ ಏಕೈಕ ರಾಜಧಾನಿ ಆಗಿದೆ ನೋಡಿ. ಅಮರಾವತಿ ಅಂತಿಮ ರಾಜಧಾನಿ ಆಗಿದೆ ಅಂತ ಹೇಳ್ತೀವಿ. ಓಕೆ ನೋಡಿ ಸ್ನೇಹಿತರೆ, ಈ ರೀತಿಯಾದಂತ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ಗೆ ಜಲ್ದಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನೋಡೋಣ, ಯಾವ ದೇಶದೊಂದಿಗೆ ಭಾರತದ 100% ಸುಂಕ ಮುಕ್ತ ಪ್ರವೇಶವನ್ನು ಒದಗಿಸುವ ಅಂತ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಏಪ್ರಿಲ್ ನಲ್ಲಿ ಸಹಿ ಹಾಕಿತ್ತು ಅಂತ ಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಏನ್ ಮಾಡಿದೆ ಅಂದ್ರೆ 100% ಸುಂಕ ಒಂದು ಮುಕ್ತ ಪ್ರದೇಶಕ್ಕೆ ಸಹಿ ಹಾಕಿದೆ, ಪ್ರವೇಶವನ್ನು ಒದಗಿಸುವ. ಯಾವ ದೇಶದೊಂದಿಗೆ ಏನಪ್ಪಾ ಅಂತಂದ್ರೆ ಅದು ನ್ಯೂಜಿಲೆಂಡ್ ದೇಶದೊಂದಿಗೆ ಸಹಿಯನ್ನು ಹಾಕಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ಐತಿಹಾಸಿಕ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ ನೋಡಿ. FTA ಅಂತ ನಾವು ಕರಿತೀವಿ. ಇದರಿಂದ 100% ಅಷ್ಟು ರಫ್ತುಗಳಿಗೆ ನ್ಯೂಜಿಲೆಂಡ್ನಲ್ಲಿ ಸುಂಕ ಮುಕ್ತ ಪ್ರವೇಶ ಸಿಗಲಿದೆ ನೋಡಿ. ಅದೇ ರೀತಿಯಾಗಿ ಏಪ್ರಿಲ್ 2ರಂದು ಭಾರತ ಮತ್ತು ಆಸ್ಟ್ರೇಲಿಯಾ ಆರ್ಥಿಕ ಸಹಕಾರ ಒಪ್ಪಂದದ 4 ವರ್ಷಗಳು ಪೂರ್ಣಗೊಂಡಿವೆ ನೋಡಿ. ಯಾವಾಗ? ಏಪ್ರಿಲ್ 2ನೇ ತಾರೀಕು. ನ್ಯೂಜಿಲೆಂಡ್ನ ಒಂದು ರಾಜಧಾನಿ ವೆಲ್ಲಿಂಗ್ಟನ್ ಆಗಿದೆ ನೋಡಿ. ನೋಡಿ ಸ್ನೇಹಿತರೆ, ಇವು ನ್ಯೂಸ್ ಅಲ್ಲಿ ನೀವು ಓದ್ಕೊಂಡಿದ್ರಪ್ಪ ಅಂತಂದ್ರೆ ನಿಮ್ಗ ಗೊತ್ತಿರುತ್ತ, ಅಥವಾ ಸ್ವಲ್ಪ ಆದಂತ ನೋಡ್ಲಾರ್ದ್ರ ಕೂಡ ಪ್ರಮುಖವಾದಂತ ವಿಷಯ ನೋಡ್ರಿ. ಅದು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಪಶ್ಚಿಮ ಬಂಗಾಳದಿಂದ ರಾಜ್ಯಸಭೆಗೆ ಆಯ್ಕೆಯಾದಂತ ಭಾರತದ ಮೊದಲ ಬಹಿರಂಗವಾಗಿ ಕ್ವೀರ್ ಸಂಸದೆ ಎಂಬ ಇತಿಹಾಸ ನಿರ್ಮಿಸಿದವರು ಯಾರಂತ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಕ್ವೀರ್ ಎಂಬ ಒಂದು ಸಂಸದೆ ಇತಿಹಾಸ ನಿರ್ಮಿಸಿದಂತ ವ್ಯಕ್ತಿ ಯಾರಪ್ಪ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೇನಕಾ ಗುರುಸ್ವಾಮಿ ಅಂತ ನಾವು ಹೇಳ್ತೀವಿ. ಇವರು ಇತ್ತೀಚೆಗೆ ಪಶ್ಚಿಮ ಬಂಗಾಳದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ನೋಡ್ರಿ. ಪಶ್ಚಿಮ ಬಂಗಾಳದಿಂದ ರಾಜ್ಯಸಭೆಗೆ ಇವ್ರು ಏನಪ್ಪಾ ಅಂತಂದ್ರೆ ಹಿರಿಯ ವಕೀಲ ಆಗಿದ್ದಾರೆ ನೋಡ್ರಿ, ಮೇನಕಾ ಗುರುಸ್ವಾಮಿ. ಇವರು ಪಶ್ಚಿಮ ಬಂಗಾಳದಿಂದ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈ ಮೂಲಕ ಅವ್ರು ಏನಪ್ಪಾ ಅಂತಂದ್ರೆ ಭಾರತದ ಮೊದಲ ಬಹಿರಂಗವಾಗಿ ಕ್ವೀರ್ ಸಂಸದೆ ಎಂಬ ಇತಿಹಾಸ ಕೂಡ ನಿರ್ಮಾಣ ಮಾಡಿದಂತ ಮಹಿಳೆ ಆಗಿದ್ದಾರೆ ಇವರು ಮೇನಕಾ ಗುರುಸ್ವಾಮಿ. ಇವರು IPC ಸೆಕ್ಷನ್ 377ರ ಒಂದು ರದ್ದತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. 377 ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಒಂದು ಒಳಗೊಳ್ಳುವಿಕೆ ಪ್ರಕ್ರಿಯೆ ಇದಾಗಿರುತ್ತೆ ನೋಡ್ರಿ.
333ನೇ ಸೆಕ್ಷನ್ ಏನಂದ್ರೆ ಪ್ರಜಾಪ್ರಭುತ್ವದ ಎಲ್ಲ ಒಳಗೊಳ್ಳುವಿಕೆಯಲ್ಲಿ ಪ್ರಕ್ರಿಯೆಯಲ್ಲಿ ಇದಾಗಿರುತ್ತೆ. ನೆಕ್ಸ್ಟ್, ಏಪ್ರಿಲ್ ನಲ್ಲಿ ಬಿಡುಗಡೆ ಆಗಿದ್ದಂತ ದತ್ತಾಂಶದಂತೆ ಮಾರ್ಚ್ ತಿಂಗಳ GST ಸಂಗ್ರಹವು ಯಾವ ಒಂದು ಮೈಲುಗಲ್ಲನ್ನು ದಾಟಿದೆ ಅಂತ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಏನಾಯ್ತಂದ್ರೆ GST ಸಂಗ್ರಹ ಆಗಿತ್ತು, ಅದನ್ನು ಏಪ್ರಿಲ್ ತಿಂಗಳಿನಲ್ಲಿ ಬಿಡುಗಡೆ ಮಾಡ್ಯಾರ. ಅದಕ್ಕಾಗಿ ನ್ಯೂಸ್ ಅಲ್ಲಿ ನೋಡ್ರಿ. GST ಎಷ್ಟಿತ್ತು ಏಪ್ರಿಲ್ ತಿಂಗಳಲ್ಲಿ ಅಂತ ಕೊಟ್ಟಿದ್ದಾರೆ. GST 2 ಕೋಟಿ ತಲುಪಿತ್ತು ನೋಡ್ರಿ. 2 ಕೋಟಿ ತಲುಪಿತ್ತು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, 2 ಲಕ್ಷ ಕೋಟಿ. ಓಕೆ, 2 ಲಕ್ಷ ಕೋಟಿ ತಲುಪಿತ್ತು. 2026ರ ಒಂದು ಮಾರ್ಚ್ ತಿಂಗಳ ಸರಕು ಸೇವಾ ತೆರಿಗೆ ಸಂಗ್ರಹದ ದೇಶದಲ್ಲೇ ಮೊದಲ ಬಾರಿಗೆ 2 ಲಕ್ಷ ಕೋಟಿ ಗಡಿಯನ್ನು ದಾಟಿದ ಬಲವಾದ ಆರ್ಥಿಕ ಬೆಳವಣಿಗೆಯನ್ನು ತೋರಿದೆ ಎಂದು ಸರ್ಕಾರ ವರದಿ ಮಾಡಿತ್ತು. ಯಾವಾಗ? ಏಪ್ರಿಲ್ ಮಂತ್ನಲ್ಲಿ. ಅದಕ್ಕಾಗಿ ಇದು ಸುದ್ದಿಯಲ್ಲಿತ್ತು ನೋಡ್ರಿ. GST ಯಾವಾಗ ಜಾರಿ ಬಂತಂದ್ರೆ 2017ರಲ್ಲಿ ಜುಲೈ 1ನೇ ತಾರೀಕು GST ಜಾರಿಗೆ ಬರ್ತದ. ಓಕೆ, GST ಇದು 101ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಜಾರಿಗೆ ಬಂದಂತ ಒಂದು ಪರೋಕ್ಷ ತೆರಿಗೆಯಾಗಿದೆ. GST ಒಂದು ಏನಾಗಿದೆ? ಪರೋಕ್ಷ ತೆರಿಗೆಯಾಗಿ ಆಗಿದೆ ನೋಡಿ. ಓಕೆ, 101ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು GSTಗೆ ಸಂಬಂಧಿಸಿದೆ. ನೆಕ್ಸ್ಟ್, ಏಪ್ರಿಲ್ 1, 2026ರಲ್ಲಿ ಲೋಕಸಭೆಯಲ್ಲಿ ಅಂಗೀಕರಿಸಲಾದಂತ ಜನವಿಶ್ವಾಸ ಮಸೂದೆಯ ಪ್ರಮುಖ ಉದ್ದೇಶವೇನು? ಜನವಿಶ್ವಾಸ ತಿದ್ದುಪಡಿ ಮಾಡಿದ್ದಾರೆ, ಅದರ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಏಪ್ರಿಲ್ ತಿಂಗಳಿನಲ್ಲಿ ಮಾಡಿದ್ದು? ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಸಣ್ಣ ಪುಟ್ಟ ಅಪರಾಧಗಳಿಗೆ ಡಿಕ್ರಿಮಿನಲೈಸೇಷನ್ ಮಾಡೋದು ಇದರ ಉತ್ತರ ಆಗಿರ್ತದೆ. ಓಕೆ, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಇದೆ. ಜನವಿಶ್ವಾಸ ಮಸೂದೆ ಏನಂದ್ರೆ ಒಂದು ಚಿಕ್ಕ ತಪ್ಪು ಮಾಡಿರ್ತಾನ, ಆತನಿಗೆ ಏನಪ್ಪಾ ಅಂತಂದ್ರೆ ಶಿಕ್ಷೆ ಆಗುವವರೆಗೂ ಆ ಕೋರ್ಟಿನಲ್ಲಿ ಆತನ ಫೈಲ್ ಇರ್ತದೆ. ಅದನ್ನು ತಡೆಯಲು ಸಲುವಾಗಿ ಈ ಒಂದು ಜನವಿಶ್ವಾಸ ಮಸೂದೆಯನ್ನ ತರಲಾಗಿದೆ. ಅಂದ್ರೆ ಯಾವುದೇ ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ದಂಡವನ್ನು ವಿಧಿಸ್ಬೇಕಂತ ಹೇಳ್ತದೆ. ಇದು ದಂಡ ಕೊಟ್ಟಿಗೆಸಿಂದ ಆ ಒಂದು ಕೇಸ್ ಏನಾಗ್ಬೇಕು, ಜಲ್ದಿ ಸಾಲ್ವ್ ಆಗ್ಬೇಕು. ಜಾಸ್ತಿ ಒಂದು ಕೇಸ್ಗಳು ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಅಲ್ಲಿ ಜಾಸ್ತಿ ಹೊತ್ತು ಅವು ಕೇಸ್ಗಳು ಬೀಳಬಾರ್ದಂತ ಈ ರೀತಿಯಾದಂತ ಜನವಿಶ್ವಾಸ ಮಸೂದೆಯನ್ನ ತರಲಾಗಿದೆ ನೋಡ್ರಿ. ವ್ಯಾಪಾರ ಮತ್ತು ಜೀವನವನ್ನು ಸುಲಭಗೊಳಿಸಲು ಸಣ್ಣ ಪುಟ್ಟ ಉಲ್ಲಂಘನೆಗಳಿಗೆ ಜೈಲು ಶಿಕ್ಷೆ ರದ್ದುಗೊಳಿಸುವುದು ಅಥವಾ ದಂಡದೊಂದಿಗೆ ಸರಿಪಡಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ ನೋಡ್ರಿ. ಅಂದ್ರೆ ಸಣ್ಣ ಪುಟ್ಟ ಒಂದು ತಪ್ಪು ಮಾಡಿರ್ತಾರಲ್ಲ ಅವರಿಗೆ ಯಾಕೆ ಒಂದು ಶಿಕ್ಷೆ ನೀಡಬೇಕು? ಅದರ ಪಾಲು ಅವ್ರಿಗೆ ದಂಡ ವಿಧಿಸಬಹುದು ಅಥವಾ ಅವರಲ್ಲಿರುವಂತ ಒಂದು ಏನು ಸಂಧಾನ ಮಾಡುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರ್ತದೆ. 79 ಕೇಂದ್ರ ಕಾನೂನುಗಳಲ್ಲಿ 784 ನಿಬಂಧನೆಗಳನ್ನು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಒಂದು ಮಸೂದೆ ಹೊಂದಿದೆ ಅಂತ ಹೇಳ್ತೀವಿ. ನ್ಯಾಯಾಲಯಗಳ ಮೇಲಿನ ಪ್ರಕರಣಗಳ ಹೊರೆಯನ್ನು ಇದು ಕಡಿಮೆ ಮಾಡುತ್ತದೆ. ಅಂದ್ರೆ ನ್ಯಾಯಾಲಯದಲ್ಲಿ ಏನ್ ಪ್ರಕರಣಗಳಿದಾವೆ ಅದನ್ನು ಕಡಿಮೆ ಮಾಡಲು ಜನವಿಶ್ವಾಸ ಮಸೂದೆಯನ್ನು ತರಲಾಗಿದೆ. ನೋಡ್ರಿ, ಬಂದಿತ್ತು ನೋಡ್ರಿ ನ್ಯೂಸ್ ಅಲ್ಲಿ, ನಿಮಗ ಗೊತ್ತಿಲ್ಲ ಆದ್ರೆ ನಾನು ನ್ಯೂಸ್ ಅಲ್ಲಿ ನೋಡಿದ ಪ್ರಕಾರ ಇದು ಬಂದಿತ್ತು ಜನವಿಶ್ವಾಸ ಮಸೂದೆ. ನಾಳೆ ಪರೀಕ್ಷೆಯಲ್ಲಿ ಕೇಳಿದ್ರೆ ಸಣ್ಣ ಪುಟ್ಟ ಅಪರಾಧ ಡಿಕ್ರಿಮಿನಲೈಸೇಷನ್ ಅಂತ ಹಾಕಿಬಿಡ್ರಿ. ನೆಕ್ಸ್ಟ್, ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಮೆಂಟ್ 2026ರಲ್ಲಿ ಚಾಂಪಿಯನ್ ಆದಂತ ಭಾರತದ ಆಟಗಾರ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಆರ್ ವೈಶಾಲಿ ನೋಡ್ರಿ. ಏಪ್ರಿಲ್ ತಿಂಗಳಲ್ಲಿ ಬಂದಿತ್ತು ಆರ್ ವೈಶಾಲಿ. ಇವ್ರು ಏನಪ್ಪಾ ಅಂತಂದ್ರೆ ಡಿ ಗುಕೇಶ್ನ ಒಂದು ಸಹೋದರಿ ಆಗಿರ್ತಾರೆ ಆರ್ ವೈಶಾಲಿ ಅವರು. ಇವರು ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಮೆಂಟ್ ನಲ್ಲಿ ಪಡೆದ ಚಾಂಪಿಯನ್ ಆಗಿದ್ದಾರೆ. ಭಾರತದ ಚೆಸ್ ತಾರೆ ವೈಶಾಲಿ ದೇಶಮುಖ ರಮೇಶ್ ಬಾಬು ಅವರ ಒಂದು ಪ್ರತಿಷ್ಠಿತ ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಈ ಮೂಲಕ ಅವರು ಚಾಂಪಿಯನ್ ಆಗಿ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ನೋಡ್ರಿ. ಇವರು ಪ್ರಸಿದ್ಧ ಒಂದು ಆರ್ ಪ್ರಜ್ಞಾನ್ ಅವರ ಒಂದು ಸಹೋದರಿ ಆಗಿದ್ದಾರೆ ನೋಡ್ರಿ. ಚೆಸ್ ಆಟಗಾರ ಆಗಿದ್ದಾನೆ ಆರ್ ಪ್ರಜ್ಞಾನ್. ಇವರಿಬ್ಬರು ಗ್ರ್ಯಾಂಡ್ ಮಾಸ್ಟರ್ಗಳಾದಂತ ವಿಶ್ವದ ಮೊದಲ ಅಕ್ಕ ತಮ್ಮ ಎಂಬ ಜೋಡಿ ಖ್ಯಾತಿ ಹೊಂದಿದೆ. ನೆಕ್ಸ್ಟ್, 2026ರಲ್ಲಿ ಅಂದ್ರೆ ಏಪ್ರಿಲ್ ಮಂತ್ ನಲ್ಲಿ ನಡೆದಂತ ಪರವಾನಗಿ ರದ್ದತಿಯ ನಂತರ ಯಾವ ಒಂದು ಪೇಮೆಂಟ್ಸ್ ಬ್ಯಾಂಕ್ ಅನ್ನು ಮುಚ್ಚುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ? ನ್ಯೂಸ್ ಅಲ್ಲಿ ಬಂದಿತ್ತು ಇದು ಕೂಡ. ಅಂದ್ರೆ ಇತ್ತೀಚೆಗೆ ಯಾವ ಒಂದು ಪೇಮೆಂಟ್ಸ್ ಬ್ಯಾಂಕ್ ಅನ್ನು ಮುಚ್ಚಬೇಕಂತ ಹೈಕೋರ್ಟ್ ಆದೇಶ ನೀಡಿದೆ, ಅದು ಕೂಡ ದೆಹಲಿ ಹೈಕೋರ್ಟ್. ಇದಕ್ಕೆ ಸರಿಯಾದ ಉತ್ತರ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂತ ಕರಿತೀವಿ ನೋಡ್ರಿ. ಅದನ್ನು ಮುಚ್ಚಬೇಕಂತ ದೆಹಲಿ ಹೈಕೋರ್ಟ್ ಆದೇಶ ನೀಡ್ತದ ಏಪ್ರಿಲ್ ಮಂತ್. RBI ನಿಯಮಗಳ ನಿರಂತರ ಉಲ್ಲಂಘನೆ ಕಾರಣ ನೀಡಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂದ್ರೆ PPBL ಅಂತ ಹೇಳ್ತಲ್ಲ,
ಅದು ಪರವಾನಗಿಯನ್ನು ಏಪ್ರಿಲ್ 2026ರಲ್ಲಿ RBI ರದ್ದುಗೊಳಿಸಿತ್ತು. ನಂತರ ದೆಹಲಿ ಹೈಕೋರ್ಟ್ ಬ್ಯಾಂಕ್ ಅನ್ನು ಮುಚ್ಚುವಂತೆ ಆದೇಶ ನೀಡ್ತದೆ ನೋಡ್ರಿ. RBI ಏನೋ ಒಂದು ಏನ್ ನಿಯಮ ಅವ ಅದನ್ನು ಉಲ್ಲಂಘನೆ ಮಾಡ್ತದೆ. ಯಾವುದು? ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತದೆ ಅಂದ್ರೆ ದೆಹಲಿ ಹೈಕೋರ್ಟ್ ಬ್ಯಾಂಕ್ ಮುಚ್ಚಬೇಕಂತ ಹೇಳ್ತದ. ಓಕೆ, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಯಾವಾಗ ಜಾರಿ ಬಂತಂದ್ರೆ 1949ರ ಒಂದು ಅಡಿಯಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ನೋಡಿ. RBI ಪ್ರಸ್ತುತ ಒಂದು ಗವರ್ನರ್ ಶಕ್ತಿಕಾಂತ್ ದಾಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಐ ಥಿಂಕ್ ಚೇಂಜ್ ಆಗಿರ್ಬೋದು ನೋಡ್ರಿ. ನೆಕ್ಸ್ಟ್, ಲಾರಿಯಸ್ ವಿಶ್ವ ಕ್ರೀಡಾ ಪ್ರಶಸ್ತಿ 2026ರಲ್ಲಿ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದವರು ಯಾರು? ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದವರಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್ ಅಂತ ನಾವು ಕರಿತೀವಿ. ಇವರು 2026ರ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಪಡೆದುಕೊಂಡಂತ ಪುರುಷರ ಸಿಂಗಲ್ಸ್ ನಲ್ಲಿ ಗೆದ್ದಿದ್ದಾರೆ ನೋಡ್ರಿ, ಕಾರ್ಲೋಸ್ ಅಲ್ಕರಾಜ್. ಟೆನ್ನಿಸ್ ದಿಗ್ಗಜ ಕಾರ್ಲೋಸ್ ಅಲ್ಕರಾಜ್ ಅವರು ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ 2026ರಲ್ಲಿ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಓಕೆ, ಈಗ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಅಂದ್ರೆ ಏನಂದ್ರೆ ವಿಶ್ವದ ಅತ್ಯುತ್ತಮ ಕ್ರೀಡಾಪಟು ಎಂದು ಕರೀತಾರೆ. ಅದೇ ರೀತಿಯಾಗಿ ಮಹಿಳಾ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅರಿನಾ ಸಬಲೆಂಕಾ ಅವರು ಪಡೆದುಕೊಂಡಿದ್ದಾರೆ ನೋಡ್ರಿ. ಬೆಲಾರಸ್ ದೇಶದವರು ಇವರು. ಬೆಲಾರಸ್ ದೇಶದ ಒಂದು ಯಾರು ಅರಿನಾ ಸಬಲೆಂಕಾ. ಲಾರಿಯಸ್ ಪ್ರಶಸ್ತಿಗಳನ್ನು ಕ್ರೀಡಾ ಜಗತ್ತಿನ ಒಂದು ಆಸ್ಕರ್ ಎಂದೇ ಮಾಡ್ತಾರೆ. ನೆಕ್ಸ್ಟ್, ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ನಿಯೋಜಿಸಿದಂತ 2ನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ನ ಹೆಸರು ಏನಂತ ಕೊಟ್ಟಿದ್ದಾರೆ. ಶಾಲೋ ವಾಟರ್ ಕ್ರಾಫ್ಟ್ ನ ಒಂದು ಹೆಸರು ಏನು? ಇದಕ್ಕೆ ಸರಿಯಾದ ಉತ್ತರ INS ಮಲ್ವಾನ್ ಅಂತ ಕರೀತಾರೆ ನೋಡ್ರಿ. ಇದಕ್ಕೆ ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ INS ಮಲ್ವಾನ್ ಹೆಸರಿನ 2ನೇ ಒಂದು ಜಲಾಂತರ್ಗಾಮಿ ವಿರೋಧಿ ಶಾಲೋ ವಾಟರ್ ಕ್ರಾಫ್ಟ್ ಅನ್ನು ಸೇವೆಗೆ ನಿಯೋಜನೆ ಮಾಡಿದ್ದಾರೆ. ಶಾಲೋ ವಾಟರ್ ಕ್ರಾಫ್ಟ್ ಅಂದ್ರೆ ಯಾವುದು? INS ಮಲ್ವಾನ್. ಓಕೆ, ನೆನಪಿರಲಿ INS ಮಲ್ವಾನ್. ಕರಾವಳಿ ಪ್ರದೇಶಗಳಲ್ಲಿ ಶತ್ರುಗಳ ಜಲಾಂತರ್ಗಾಮಿಗಳನ್ನು ಪತ್ತೆ ಹಚ್ಚಿ ನಾಶ ಮಾಡುವಂತ ಉದ್ದೇಶದಿಂದ ಈ ಒಂದು ಹಡಗನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಸರಣಿಯ ಮೊದಲ ಹಡಗು ಯಾವ್ದಂದ್ರೆ INS ಅರ್ನಾಲ್ ಅಂತ ಕರಿತೀವಿ. ನೆಕ್ಸ್ಟ್, ಇತ್ತೀಚೆಗೆ ಮಿಯಾಮಿ ಓಪನ್ 2026ರ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಮಿಯಾಮಿ ಓಪನ್ಸ್ ನಲ್ಲಿ ಗೆದ್ದಂತ ಪುರುಷರ ಸಿಂಗಲ್ಸ್ ನಲ್ಲಿ ಗೆದ್ದಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಜೆನ್ನಿಕ್ ಸಿನ್ನರ್ ನೋಡ್ರಿ. ಜೆನ್ನಿಕ್ ಸಿನ್ನರ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಏಪ್ರಿಲ್ ನಲ್ಲಿ ನಡೆದಂತ ಮಿಯಾಮಿ ಓಪನ್ 2026ರ ಟೆನ್ನಿಸ್ ಪಂದ್ಯಾವಳಿಯ ಒಂದು ಕ್ರೀಡೆಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಟಲಿಯ ಒಂದು ಜೆನ್ನಿಕ್ ಸಿನ್ನರ್ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಜೆನ್ನಿಕ್ ಸಿನ್ನರ್ ಯಾವ ದೇಶದತ್ತ? ಇಟಲಿ ದೇಶದತ್ತ ಆಗಿದೆ ನೋಡ್ರಿ. ಮಿಯಾಮಿ ಓಪನ್ ಟೂರ್ನಿಯಲ್ಲಿ ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಮಹಿಳಾ ಒಂದು ಸಿಂಗಲ್ಸ್ ನಲ್ಲಿ ಯಾರು ಗೆದ್ದಿದ್ದಾರೆ ಅಂದ್ರೆ ಅದು ಕೂಡ ಅರಿನಾ ಸಬಲೆಂಕಾ ಅವರು ಕೂಡ ಅವರೇ ಆಗಿದ್ದಾರೆ ನೋಡ್ರಿ. ಓಕೆ, ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ ನಲ್ಲಿ ಮಹಿಳಾ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಮಹಿಳೆ ಯಾರಂದ್ರೆ ಅರಿನಾ ಸಬಲೆಂಕಾ. ಜೆನ್ನಿಕ್ ಸಿನ್ನರ್ ಅವರು 2026ರ ಮಾಂಟೆ ಕಾರ್ಲೋ ಮಾಸ್ಟರ್ಸ್ ಅನ್ನು ಕೂಡ ಗೆದ್ದಿದ್ದಾರೆ. ಮಾಂಟೆ ಕಾರ್ಲೋ ಮಾಸ್ಟರ್ಸ್ ಒಂದು ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ ನೋಡ್ರಿ. ನ್ಯೂಸ್ ಅಲ್ಲಿ ಇದ್ದಂತ ಪ್ರಮುಖ ಮಾಹಿತಿಗಳು ನೋಡ್ರಿ ಸ್ನೇಹಿತರೆ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇನ್ನು ಇದಾವೆ, ಯಾರು ಹೋಗ್ಬೇಡ್ರಿ ನೋಡ್ರಿ ಕೊನೆಯವರೆಗೂ. ಕೊನೆ ಕ್ಷಣದ ಪ್ರಮುಖವಾದಂತ ತಯಾರಿ ಇದಾಗಿರ್ತದೆ. ಓಕೆ, ವಿಶ್ವ ಆಟಿಸಂ ಜಾಗೃತಿ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ? ವರ್ಲ್ಡ್ ಆಟಿಸಂ ಅವೇರ್ನೆಸ್ ಡೇ ಅನ್ನ ಯಾವಾಗ ಆಚರಣೆ ಮಾಡ್ತಾರೆ? ಸರಿಯಾದ ಉತ್ತರ ನೋಡೋಣ. ಏಪ್ರಿಲ್ 2ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ. ಆಟಿಸಂ ಎಂಬ ಒಂದು ನರವೈಜ್ಞಾನಿಕ ಅಸ್ವಸ್ಥತೆ ಬಗ್ಗೆ ಜಾಗೃತಿ ಮೂಡಿಸಲು ಈ ಒಂದು ದಿನವನ್ನಾಗಿ ಆಚರಣೆ ಮಾಡ್ತಾರ. ಯಾವಾಗ? ಏಪ್ರಿಲ್ 22ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ, ವಿಶ್ವ ಆಟಿಸಂ ದಿನ. ಆಟಿಸಂ ನಿಂದ ಬಳಲುವ ಮಕ್ಕಳು ಸಾಮಾಜಿಕ ಸಂವಹನ ಮತ್ತು ನಡವಳಿಕೆಯಲ್ಲಿ ಸವಾಲುಗಳನ್ನು ಎದುರಿಸುತ್ತಾರ. ವಿಶ್ವಸಂಸ್ಥೆ ಏನ್ ಮಾಡ್ತಪ್ಪ ಅಂತಂದ್ರೆ ಇದನ್ನು 2007ರಲ್ಲಿ ಈ ಒಂದು ದಿನ ಮಾಡ್ಬೇಕಂತ ಘೋಷಣೆ ಮಾಡ್ತದ. ಯಾವ ದಿನ? ವಿಶ್ವ ಆಟಿಸಂ ಜಾಗೃತಿ ದಿನ ಮಾಡ್ಬೇಕಂತ ಘೋಷಣೆ ಮಾಡ್ತದ. ಏಪ್ರಿಲ್ 2ನೇ ತಾರೀಕು ಆಚರಣೆ ಮಾಡುತ್ತಾರೆ. ನೆಕ್ಸ್ಟ್, 5ನೇ ಭಾರತದ ಮೊಜಾಂಬಿಕ್ ಜಂಟಿ ಸಂರಕ್ಷಣಾ ಒಂದು ಕಾರ್ಯಕಾರಿ ಗುಂಪು ಸಭೆ ಇತ್ತೀಚೆಗೆ ಯಾವ ಒಂದು ನಗರದಲ್ಲಿ ನಡೆದಿದೆ ಅಂತ ಕೊಟ್ಟಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಸ್ನೇಹಿತರೆ. ಆಪ್ಷನ್ಸ್ ಬಿ ಇದಕ್ಕೆ ಕ್ಷೇತ್ರ
ಮಾಪುಟೋ ಅಂತ ಕರಿತೀವಿ. ಭಾರತ ಮತ್ತು ಮೊಜಾಂಬಿಕ್ ದೇಶಗಳು ಏನಪ್ಪಾ ಅಂತಂದ್ರೆ 5ನೇ ಜಂಟಿ ರಕ್ಷಣಾ ಕಾರ್ಯಕಾರಿ ಗುಂಪಿನ ಸಭೆ ಮೊಜಾಂಬಿಕ್ನ ಒಂದು ರಾಜಧಾನಿ ಆಗಿರುವಂತ ಮಾಪುಟೋದಲ್ಲಿ ನಡೆದಿತ್ತು. ಮಾಪುಟೋ ಎಂಬುದು ಯಾವ ಒಂದು ದೇಶದ ರಾಜಧಾನಿ? ಮೊಜಾಂಬಿಕ್ ದೇಶದ ರಾಜಧಾನಿ ಆಗಿದೆ. ಎರಡು ದೇಶಗಳು ಸೇನಾ ಸಹಕಾರವನ್ನು ಹೆಚ್ಚಿಸಲು ಒಪ್ಪಿಕೊಂಡು ಅಂತ ಹೇಳ್ಬೋದು. ಹಿಂದೂ ಮಹಾಸಾಗರದಲ್ಲಿ ಕಡಲ ಭದ್ರತೆಯನ್ನು ಹೆಚ್ಚಿಸಲು ಆಫ್ರಿಕನ್ ರಾಷ್ಟ್ರಗಳೊಂದಿಗೆ ರಕ್ಷಣಾ ಸಂಬಂಧ ಬಹಳ ಮುಖ್ಯವಾಗಿದೆ. ಓಕೆ, ನೆಕ್ಸ್ಟ್ 2025-26ನ ಪ್ಯಾರಾ ಆರ್ಚರಿ ಆಫ್ ದಿ ಇಯರ್ ಪ್ರಶಸ್ತಿ ವರ್ಲ್ಡ್ ಆರ್ಚರಿ ಸಂಸ್ಥೆ ಯಾರಿಗೆ ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪ್ಯಾರಾ ಆರ್ಚರಿ ಆಫ್ ದಿ ಇಯರ್ ನೋಡ್ರಿ, ನ್ಯೂಸ್ ಅಲ್ಲಿ ಬಂದಿರುವಂತ ಮಾಹಿತಿ ಆಗಿರ್ತದೆ. ಅದು ಪ್ಯಾರಾ ಆರ್ಚರಿ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ವ್ಯಕ್ತಿ. ಅದೇ ರೀತಿಯಾಗಿ ವರ್ಲ್ಡ್ ಆರ್ಚರಿ ಪ್ರಶಸ್ತಿ ಸಂಸ್ಥೆ ಯಾರಿಗೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಶೀತಲ್ ದೇವಿ ನೋಡ್ರಿ. ಶೀತಲ್ ದೇವಿ ಇವರು ಜಮ್ಮು ಕಾಶ್ಮೀರದ ಕೈಗಳಿಲ್ಲದ ಅದ್ಭುತ ಬಿಲ್ಲುಗಾರಿತೆ ಆಗಿದ್ದಾರೆ. ಇವರು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ ಆ ಕಾಲಿನಿಂದನೇ ಬಿಲ್ಲನ್ನು ಹೊಡೆದಗೆಸಿಂದ ಒಂದು ಗೆದ್ದಿದ್ದಾರೆ. ಅವ್ರು ಯಾರಪ್ಪ ಅಂತಂದ್ರೆ ಶೀತಲ್ ದೇವಿ ಅಂತ ಕರೀತೇವೆ. ಶೀತಲ್ ದೇವಿ ಅವರಿಗೆ ವರ್ಲ್ಡ್ ಆರ್ಚರಿ ಸಂಸ್ಥೆ ಏನಂದ್ರೆ ಪ್ರತಿಷ್ಠಿತ ಪ್ಯಾರಾ ಆರ್ಚರಿ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ನೀಡಿ ಗೌರವ ಮಾಡಲಾಗಿದೆ. ಪ್ಯಾರಾ ಆರ್ಚರಿ ಆಫ್ ದಿ ಇಯರ್ ಪ್ರಶಸ್ತಿ ಯಾರು ಪಡೆದುಕೊಂಡಿದ್ದಾರೆ? ಶೀತಲ್ ದೇವಿ. ಶೀತಲ್ ಅವರು ಕಾಲುಗಳ ಮೂಲಕ ಬಿಲ್ಲುಗಾರಿಕೆ ಮಾಡುವ ವಿಶ್ವದ ಏಕೈಕ ಅಂತಾರಾಷ್ಟ್ರೀಯ ಮಹಿಳಾ ಆಟಗಾರ್ತಿ ಆಗಿದ್ದಾರೆ ನೋಡ್ರಿ. ಇವರಿಗೆ ಕಾಲಿಲ್ಲ, 2 ಕಾಲಿಲ್ಲ. ಇವರು ಏನೋ ಸಾರಿ ಅವ್ರು ಏನಪ್ಪಾ ಅಂತಂದ್ರೆ 2 ಕೈಗಿಲ್ಲ, ಕಾಲುಗಳ ಮೂಲಕ ಏನು ಮಾಡಿದ್ದಾರೆ ಅಂದ್ರೆ ಬಿಲ್ಲುಗಾರಿಕೆ ಮಾಡಿದ್ದಾರೆ. ಇವರು ಏಷ್ಯಾದ ಪ್ಯಾರಾ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ನೋಡ್ರಿ. ಅದೇ ರೀತಿ ನೋಡ್ರಿ ಸ್ನೇಹಿತರೆ, ಇದು ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂತ ಮಾಹಿತಿ. ಓಕೆ, ಯಾರು ಹೇಳ್ತಾರೆ ಈ ರೀತಿಯಾದಂತ ನ್ಯೂಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಎಲ್ರು ಸಬ್ಸ್ಕ್ರೈಬ್ ಆಗ್ರಿ ಹೊಸಬ್ರಿದ್ದವ್ರು. ನಿಮ್ ಸ್ನೇಹಿತರು ಕೂಡ ಶೇರ್ ಮಾಡ್ರಿ ಈ ಒಂದು ವಿಡಿಯೋ. ನೆಕ್ಸ್ಟ್, ಇತ್ತೀಚೆಗೆ ಇಂಡಿಗೋ ಏರ್ಲೈನ್ಸ್ ಹೊಸ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ? ಇಂಡಿಗೋ ಏರ್ಲೈನ್ಸ್ ಸಿಇಒ ಯಾರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಿಲಿಯಂ ವಾಲ್ಶ್ ಅಂತ ಕೇಳ್ತಾರೆ ನೋಡ್ರಿ. ಭಾರತದ ಅತಿ ದೊಡ್ಡ ವಿಮಾನ ಸಂಸ್ಥೆ ಆಗಿರುವಂತ ಇಂಡಿಗೋ ಏರ್ಲೈನ್ಸ್ ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಸಿಇಒ ಆಗಿ ಇತ್ತೀಚೆಗೆ ವಿಲಿಯಂ ವಾಲ್ಶ್ ಅವರನ್ನು ನೇಮಕ ಮಾಡಲಾಗಿದೆ. ಇಂಡಿಗೋ ಭಾರತೀಯ ದೇಶೀಯ ವಿಮಾನ ಮಾರುಕಟ್ಟೆಯಲ್ಲಿ ಅತ್ಯಂತ ಪ್ರಮುಖ ಪಾಲನ್ನು ಹೊಂದಿರುವಂತ ಒಂದು ವಿಮಾನ ಸಂಸ್ಥೆ ಆಗಿದೆ. ಇದರ ಕೇಂದ್ರ ಕಚೇರಿ ಹರಿಯಾಣದ ಒಂದು ಗುರುಗ್ರಾಮದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಸ್ನೇಹಿತರೆ, ಜಾಸ್ತಿ ಪ್ರಶ್ನೆ ಇರೋದ್ರಿಂದ ಕಡಿಮೆ ಸಮಯದಲ್ಲಿ ಇದನ್ನು ಮುಕ್ತಾಯ ಮಾಡೋಣ. ಯಾಕಂದ್ರೆ ಇನ್ನು ಪರೀಕ್ಷೆ ಹತ್ತಿರವಿರೋದ್ರಿಂದ ಬಹಳ ಒಂದು ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕು. ಓಕೆ, ಆಪರೇಷನ್ ಗ್ಲೋಬಲ್ ಹಂಟರ್ ನ ಒಂದು ಅಡಿಯಲ್ಲಿ NCB ಯಾವ ಒಂದು ದೇಶದಿಂದ ಡ್ರಗ್ಸ್ ಕಳ್ಳ ಸಾಗಾಣಿಕೆಯನ್ನು ಮರಳಿ ತಂದಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಆಪರೇಷನ್ ಗ್ಲೋಬಲ್ ಹಂಟ್ ಸರಿಯಾದ ಉತ್ತರ ಟರ್ಕಿ ದೇಶ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಗ್ಯಾವ. ಓಕೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಕರೀತಾರೆ ಅದಕ್ಕೆ. NCB ಅಂದ್ರೆ ಏನು? ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ಆಪರೇಷನ್ ಗ್ಲೋಬಲ್ ಹಂಟರ್ ಕಾರ್ಯಾಚರಣೆ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಡ್ರಗ್ಸ್ ಕಳ್ಳ ಸಾಗಾಣಿಕೆದಾರ ಮೊಹಮ್ಮದ್ ಸಲೀಂ ಡೋಲನ್ ಅನ್ನು ಟರ್ಕಿಯಿಂದ ಭಾರತಕ್ಕೆ ತರುವಲ್ಲಿ ಯಶಸ್ವಿ ಆಗಿದೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದು ಅಂತಾರಾಷ್ಟ್ರೀಯ ಮಾದಕ ವಸ್ತು ಜಾಲವನ್ನು ಮೇಲಿನ ಭಾರತ ಬಿಗಿ ಕ್ರಮವನ್ನು ಹೆಜ್ಜೆ ಹಾಕಿದೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಇತ್ತೀಚೆಗೆ ಏನ್ ಮಾಡಿದಪ್ಪ ಅಂತಂದ್ರೆ NCB ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಆಪರೇಷನ್ ಗ್ಲೋಬಲ್ ಹಂಟ್ ಎಂಬ ಒಂದು ಕಾರ್ಯಾಚರಣೆ ಮಾಡಿಗೆಸಿಂದ ಕಳ್ಳ ಸಾಗಾಣಿಕೆ ಮಾಡುತ್ತಿರುವಂತ ಮೊಹಮ್ಮದ್ ಸಲೀಂ ಅವರನ್ನು ಹಿಡಿದಾರ. ಓಕೆ, ಅವರನ್ನು ಟರ್ಕಿ ದೇಶದಿಂದ ಭಾರತ ದೇಶಕ್ಕೆ ತಂದಿದ್ದಾರೆ. ಅದಕ್ಕಾಗಿ ಇದು ನ್ಯೂಸ್ ಅಲ್ಲಿ ಇತ್ತು ನೋಡ್ರಿ. ನೆಕ್ಸ್ಟ್, ಭಾರತದ 95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದವರು ಯಾರು? 95ನೇ ಗ್ರ್ಯಾಂಡ್ ಮಾಸ್ಟರ್. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಅರೋನ್ಯಾಕ್ ಘೋಷ್ ಅಂತ ಕರೀತಾರೆ. ಏಪ್ರಿಲ್ 2026ರಲ್ಲಿ ನಡೆದಂತ ಚೆಸ್ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಅರೋನ್ಯಾಕ್ ಘೋಷ್ ಅವರು ಭಾರತದ 95ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಅರೋನ್ಯಾಕ್ ಘೋಷ್ ಅವರು ಚೆಸ್ ನಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಹೊಂದಿರುವಂತಹ ದೇಶಗಳಲ್ಲಿ ಭಾರತ ಮುಂಚೂಣಿ ಪಡೆದುಕೊಂಡಿದೆ ನೋಡ್ರಿ. ಅದರಲ್ಲಿ ಯಾವ ರಾಜ್ಯದಲ್ಲಿ ಚೆಸ್ ಆಟ ಜಾಸ್ತಿ ಆಡ್ತಾರಪ್ಪ ಅಂತಂದ್ರೆ ತಮಿಳುನಾಡಿನ ಒಂದು ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಚೆಸ್ ಆಟ ಆಡಲು ಹೋಗ್ತಾರ. ತಮಿಳುನಾಡು ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು GM ಗಳನ್ನು ಹೊಂದಿದೆ ಅಂತ ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್,
ಆದಾಯ ತೆರಿಗೆ ಸಲ್ಲಿಕೆಯನ್ನು ಸರಳಗೊಳಿಸಲು ಸಿಬಿಡಿಟಿ ಇತ್ತೀಚೆಗೆ ಬಿಡುಗಡೆ ಮಾಡಿದಂತ ಎಐ ಚಾಲಿತ ಪೋರ್ಟಲ್ ಹೆಸರೇನು? ಪೋರ್ಟಲ್ಗಳ ಹೆಸರುಗಳು ಕೂಡ ಕೇಳ್ತಾರ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಕರ್ಸಾತಿ. ಇದು ಯಾಕಪ್ಪ ಅಂತಂದ್ರೆ ಆದಾಯ ತೆರಿಗೆ ಸಲ್ಲಿಕೆ ಸರಳ ಮಾಡಲು ಜಾರಿಗೆ ತರಲಾಗಿದೆ. ಯಾವುದು? ಎಐ ಚಾಲಿತ ಪೋರ್ಟಲ್ ಕರ್ಸಾತಿ. ಸೆಂಟ್ರಲ್ ಬೋರ್ಡ್ ಆಫ್ ದಿ ಡೈರೆಕ್ಟರ್ ಟ್ಯಾಕ್ಸಸ್ ಅಂತ ಕರಿತೀವಿ ನೋಡ್ರಿ. ಆದಾಯ ತೆರಿಗೆ ಸಲ್ಲಿಕೆ ಮತ್ತು ನಿಯಮಾವಳಿಗಳನ್ನು ಸರಳ ಮಾಡೋದು ಸಲುವಾಗಿ ಕರ್ಸಾತಿ ಎಂಬ ಒಂದು ಕೃತಕ ಬುದ್ಧಿಮತ್ತೆ ಚಾಲಿತ ಪೋರ್ಟಲ್ ಅನ್ನು ಪರಿಚಯ ಮಾಡಿದೆ. ಕರ್ಸಾತಿ ಎಂಬುದು ಎಐ ಅನ್ನು ಒಳಗೊಂಡಿದೆ. ಇದು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇದು ಕಾರ್ಯನಿರ್ವಹಿಸ್ತಾ. ಅಂದ್ರೆ 24 ಗಂಟೆ 7 ದಿನ. ಓಕೆ, ಈ ರೀತಿ ಕೊಟ್ರೆ 24 ಗಂಟೆಗಳ ಕಾಲ ಸತತವಾಗಿ ಕೆಲಸ ಮಾಡುತ್ತದೆ. ಇದು ತೆರಿಗೆ ಸಂಬಂಧಿಸಿದಂತ ಸಹಾಯ ಮತ್ತು ಮಾರ್ಗದರ್ಶನವನ್ನು ನೀಡುವಂತ ಚಾಟ್ ಬಾಟ್ ಇದಾಗಿದೆ. ನೆಕ್ಸ್ಟ್, ಪ್ರಸಿದ್ಧ ತ್ರಿಶೂರ್ ಫೋರಂ ಯಾವ ರಾಜ್ಯದಲ್ಲಿ ಆಚರಿಸುವಂತಹ ಪ್ರಮುಖ ದೇವಾಲಯ ಉತ್ಸವವಾಗಿದೆ? ಇಂಪಾರ್ಟೆಂಟ್. ಯಾವ ಒಂದು ಸ್ಥಳಗಳಲ್ಲಿ ಯಾವ ಉತ್ಸವಗಳು ಆಗುತ್ತಾವ ಅಂತ ಕೇಳ್ತಾರೆ. ತ್ರಿಶೂರ್ ಫೋರಂ ಯಾವ ಒಂದು ರಾಜ್ಯದಲ್ಲಿ ನಡೀತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕೇರಳ ರಾಜ್ಯದಲ್ಲಿ ತ್ರಿಶೂರ್ ಫೋರಂ ಆಚರಣೆ ಮಾಡುತ್ತಾರೆ. ತ್ರಿಶೂರ್ ಫೋರಂ ಕೇರಳದ ಅತ್ಯಂತ ಪ್ರಸಿದ್ಧ ಮತ್ತು ಅದ್ದೂರಿಯಾದಂತ ದೇವಾಲಯದ ಉತ್ಸವವಾಗಿದೆ. ಇದನ್ನು 2026 ಏಪ್ರಿಲ್ನಲ್ಲಿ ಕೆಲವು ನಿಯಂತ್ರಣದೊಂದಿಗೆ ಆಚರಣೆ ಮಾಡಿದ್ರು. ಇದು ತ್ರಿಶೂರ್ನ ಒಂದು ವಡ್ಡಕ್ಕುನಾಥನ್ ದೇವಾಲಯ ಅಲ್ಲಿ ನಡೀತದ. ಆನೆಗಳ ಮೆರವಣಿಗೆ ಮತ್ತು ಅದ್ಭುತ ಸಿಡಿಮದ್ದುಗಳ ಪ್ರದರ್ಶನ ಇದರ ಒಂದು ಪ್ರಮುಖ ಆಕರ್ಷಣೆ ಆಗಿದೆ ಅಂತ ಹೇಳ್ಬೋದು. ತ್ರಿಶೂರ್ ಫೋರಂ ಕೇರಳ ರಾಜ್ಯದಲ್ಲಿ ನಡೆಯುವಂತ ಒಂದು ದೇವಾಲಯದಲ್ಲಿ ನಡೆಯುವಂತ ಉತ್ಸವ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವಂತ ಯುವಿಕಾ ಕಾರ್ಯಕ್ರಮವನ್ನು ಯಾವ ಒಂದು ಸಂಸ್ಥೆ ಆಯೋಜನೆ ಮಾಡಿದೆ? ಯುವಿಕಾ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಇಸ್ರೋ ಸಂಸ್ಥೆ ಇದನ್ನು ಆಯೋಜನೆ ಮಾಡಿದೆ. ಯುವಿಕಾ ಅಂತ ಕರಿತೀವಿ ನಾವು, ಯುವ ವಿಜ್ಞಾನಿ ಕಾರ್ಯಕ್ರಮ ಅಂತ ಕರಿತಾರೆ. ಯುವಿಕಾ ಅಂದ್ರೆ ಯುವ ವಿಜ್ಞಾನಿ ಕಾರ್ಯಕ್ರಮ. ಅಂದ್ರೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನ ಬಗ್ಗೆ ಆಸಕ್ತಿ ಮೂಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಡೆಸುವಂತ ಕಾರ್ಯಕ್ರಮ ಇದಾಗಿರ್ತದ. ಇಸ್ರೋ ನಡೆಸ್ತದ. ಯಾಕಪ್ಪ ಅಂತಂದ್ರೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಲು. ಏಪ್ರಿಲ್ 2026ರಲ್ಲಿ ಇದರ ಅಂತಿಮ ಪಟ್ಟಿ ಪ್ರಕಟವಾಗಿತ್ತು. ಅದಕ್ಕಾಗಿ ನ್ಯೂಸ್ ಅಲ್ಲಿ ಇರ್ತದೆ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆದ್ಯತೆ ಜಾಸ್ತಿ ನೀಡಿರೋದ್ರಲ್ಲಿ ಅವರನ್ನು ಬಾಹ್ಯಾಕಾಶ ಸಂಶೋಧನೆ ಅಂತ ಸೆಳೆಯೋದು ಇದರ ಪ್ರಮುಖ ಗುರಿಯಾಗಿದೆ ನೋಡ್ರಿ, ಗ್ರಾಮೀಣ ಪ್ರದೇಶದಲ್ಲಿರುವಂತ ಮಕ್ಕಳಿಗಾಗಿ. ನೆಕ್ಸ್ಟ್, 2025-26ನೇ ಒಂದು ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ಕಲ್ಲಿದ್ದು ಉತ್ಪಾದನೆಯಲ್ಲಿ ಎಷ್ಟು ಮಿಲಿಯನ್ ಟನ್ಗಳಿಗೆ ತಲುಪಿದೆ ಅಂತ ಕೊಟ್ಟಿದ್ದಾರೆ. ಕಲ್ಲಿದ್ದಲು ಉತ್ಪಾದನೆಯು ಎಷ್ಟು ಮಿಲಿಯನ್ ಟನ್ ಅಷ್ಟು ಹೆಚ್ಚಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 210.46 ಮಿಲಿಯನ್ ಟನ್ ಅಷ್ಟು ಹೆಚ್ಚು ನಿರ್ಮಾಣ ಮಾಡ್ಯದ 2026. ಅದರ ಒಂದು ವರದಿ ಏಪ್ರಿಲ್ನಲ್ಲಿ ಬಿಡುಗಡೆ ಆಗಿತ್ತು. ಭಾರತ 2025-26ನ ಒಂದು ಹಣಕಾಸು ವರ್ಷದಲ್ಲಿ 210.46 ಮಿಲಿಯನ್ ಟನ್ಗಳಷ್ಟು ಕಲ್ಲಿದ್ದು ಉತ್ಪಾದನೆಯಲ್ಲಿ ದಾಖಲೆ ಮಾಡಿದ. ಇದು ಏಪ್ರಿಲ್ ತಿಂಗಳಲ್ಲಿ ಘೋಷಣೆ ಮಾಡಿದ್ರು ನೋಡ್ರಿ. ಓಕೆ, ಎಷ್ಟು? 210.46. ದೇಶದ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಕಲ್ಲಿದ್ದಲು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ. ಅದೇ ರೀತಿಯಾಗಿ ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವಂತ ರಾಜ್ಯಗಳಾಗಿವೆ ನೋಡ್ರಿ. ಓಕೆ, ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್. ನೆಕ್ಸ್ಟ್, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಭಾರತದಲ್ಲಿ ಯಾವಾಗ ಆಚರಣೆ ಮಾಡ್ತಾರ ಅಂತ ಕೊಟ್ರ. ರಾಷ್ಟ್ರೀಯ ಪಂಚಾಯತ್ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರ? ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 24ನೇ ತಾರೀಕು ರಾಷ್ಟ್ರೀಯ ಪಂಚಾಯತ್ ದಿನವನ್ನಾಗಿ ಆಚರಣೆ ಮಾಡ್ತಾರ. ಯಾಕಪ್ಪ ಈ ಒಂದು ಏಪ್ರಿಲ್ 24ನೇ ತಾರೀಕು ರಾಷ್ಟ್ರೀಯ ಪಂಚಾಯತ್ ದಿನಾಚರಣೆ ಆಚರಣೆ ಮಾಡ್ತಾರ ಅಂದ್ರೆ 1992ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 73ನೇ ತಿದ್ದುಪಡಿ ಮಾಡಿಗೆಸಿಂದ ಈ ಒಂದು ಪಂಚಾಯತ್ ರಾಜ್ಗೆ ಒಂದು ಸಂವಿಧಾನಿಕ ಸ್ಥಾನಮಾನ ನೀಡುತ್ತಾರ. ನಂತರ ದಿನಗಳಲ್ಲಿ ಅಂದ್ರೆ 1993 ಏಪ್ರಿಲ್ 24ನೇ ತಾರೀಕು ಏನಾಗುತ್ತಂದ್ರೆ ಈ ಒಂದು ಪಂಚಾಯತ್ ದಿನ ರಾಜ್ ದಿನ ಬರ್ತದ. ಓಕೆ, ಪಂಚಾಯತ್ ಜಾರಿ ಆಗ್ತದ 1993 ಏಪ್ರಿಲ್ 24ರಂದು. ಈ ಒಂದು ಜಾರಿಯಾದ ದಿನವನ್ನಾಗಿ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಏನ್ ಮಾಡ್ತಾರಂದ್ರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಏಪ್ರಿಲ್ 24 ತಾರೀಕು ಆಚರಣೆ ಮಾಡ್ತಾರ ನೋಡ್ರಿ. ಓಕೆ, ಇಲ್ಲಿ ಏಪ್ರಿಲ್ 14 ಅಂತ ಕೊಟ್ಟಿದ್ದಾರೆ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನ್ಮವಾದಂತ ದಿನವಾಗಿದೆ ನೋಡಿ. 1891ರಲ್ಲಿ ಇವರು ಜನಿಸ್ತಾರ. ಏಪ್ರಿಲ್ 14ನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.
ಅದೇ ರೀತಿ ಮೇ 1 ಕಾರ್ಮಿಕರ ದಿನ ಆಗಿದೆ. ಜೂನ್ 5 ಏನಪ್ಪಾ ಅಂತಂದ್ರೆ ಇದು ವಿಶ್ವ ಪರಿಸರ ದಿನವಾಗಿದೆ ನೋಡ್ರಿ. ಓಕೆ, ಜೂನ್ 5. ಭಾರತ ಪ್ರತಿ ವರ್ಷ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡುತ್ತದ. ತಳಮಟ್ಟದ ಆಡಳಿತ ವಿಕೇಂದ್ರೀಕರಣದ ಒಂದು ಸಂಕೇತ ಆಗಿದೆ. 1992ರಲ್ಲಿ 73ನೇ ಸಂವಿಧಾನ ತಿದ್ದುಪಡಿಯು, ಅದೇ ರೀತಿಯಾಗಿ 1993 ಏಪ್ರಿಲ್ 24, 1992 73ನೇ ಸಂವಿಧಾನ ತಿದ್ದುಪಡಿ ಮೂಲಕ ಏನಾಗುತ್ತಾ, ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಲಾಗ್ತದೆ. ನಂತರ ದಿನಗಳಲ್ಲಿ 1993 ಏಪ್ರಿಲ್ 24ರಂದು ಇದು ಜಾರಿಗೆ ಬರ್ತದೆ. ಇದರ ನೆನಪಿಗಾಗಿ ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ನೆಕ್ಸ್ಟ್, ಭಾರತವು ಏಪ್ರಿಲ್ 2026ರಲ್ಲಿ ತನ್ನ ಐತಿಹಾಸಿಕ ಅತಿ ಹೆಚ್ಚು ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಎದುರಿಸಿತ್ತು. ಅದು ಸರಿಸುಮಾರು ಎಷ್ಟು ಅಂತ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಕೂಡ ಕೇಳ್ತಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 225 ಗಿಗಾವ್ಯಾಟ್ ಅಷ್ಟು ಇತ್ತು. ಆಪ್ಷನ್ ಸಿ ಇದೆ 256 ಗಿಗಾವ್ಯಾಟ್ ನೋಡ್ರಿ. ಬೇಸಿಗೆ ಒಂದು ಬಿಸಿಲಿನ ತಾಪಮಾನ ಏರಿಕೆಯಿಂದಾಗಿ ಏನಾಗಿತ್ತು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ತನ್ನ ಒಂದು ಸಾರ್ವಕಾಲಿಕ ಗರಿಷ್ಠ ವಿದ್ಯುತ್ ಬೇಡಿಕೆಯಾಗಿ 256 ಗಿಗಾವ್ಯಾಟ್ ಅನ್ನು ಯಶಸ್ವಿಯಾಗಿ ಪೂರೈಕೆ ಮಾಡಿತ್ತು. ಆರ್ಥಿಕತೆ ಬೆಳವಣಿಗೆ ಮತ್ತು ಹವಾಮಾನ ವೈಪರೀತ್ಯಗಳಿಗೆ ವಿದ್ಯುತ್ ಬೇಡಿಕೆ ತೀವ್ರವಾಗಿ ಹೆಚ್ಚುತ್ತಿದೆ. ನೆಕ್ಸ್ಟ್, ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಔಷಧೀಯ ಒಂದು ಸಸ್ಯಗಳನ್ನು ಬೆಳೆಸುವ ಆರೋಗ್ಯ ವನ ಉಪಕ್ರಮವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಏನ್ ರಸ್ತೆ ಇದೆ, ಶೇರ್ಷಾ ಸೂರಿ ಕಾಲದಲ್ಲಿ ಯಾವ ರೀತಿಯಾಗಿ ಅತ್ತ ಸಾರಾಯಿ ಎಂಬ ಒಂದು ಗುಡಿಸಲು ಮಾಡಿದ, ಅದೇ ರೀತಿಯಾಗಿ ರಾಷ್ಟ್ರೀಯ ಆರೋಗ್ಯ ವನ ಎಂಬ ಒಂದು ಉಪಕ್ರಮವನ್ನು ಪ್ರಾರಂಭಿಸಿದಂತ ಸಂಸ್ಥೆ ಯಾವ್ದಂತ ಕೊಟ್ಟಿದ್ದಾರೆ. ಅಂದ್ರೆ ಹೆದ್ದಾರಿಯ ಉದ್ದಕ್ಕೂ. ಓಕೆ, ಶೇರ್ಷಾ ಟೈಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. NHAI, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇದು ಇತ್ತೀಚೆಗೆ ಹೆದ್ದಾರಿಯ ಉದ್ದಕ್ಕೂ ಔಷಧೀಯ ಸಸ್ಯಗಳನ್ನು ಬೆಳೆಸುವಂತ ಆರೋಗ್ಯವನ ಎಂಬ ಒಂದು ವಿನೂತನ ಉಪಕ್ರಮವನ್ನು ಪ್ರಾರಂಭ ಮಾಡಿದೆ. ಯಾವುದು? ಆರೋಗ್ಯವನ. ನೆನಪಿರಲಿ, ಆರೋಗ್ಯವನ ಯಾವುದಕ್ಕೆ ಸಂಬಂಧಿಸಿದೆ? ರಾಷ್ಟ್ರೀಯ ಉದ್ದಕ್ಕೂ ಔಷಧಿ ಸಸ್ಯಗಳನ್ನು ಬೆಳೆಸುವುದಾಗಿದೆ. ಇದರ ಪರಿಸರ ಸಂರಕ್ಷಣೆ ಜೊತೆಗೆ ಸಾಂಪ್ರದಾಯಿಕ ಔಷಧೀಯ ಸಸ್ಯಗಳು ಪೋಷಣೆಗೆ ಸಹಾಯ ಮಾಡುತ್ತೆ ನೋಡ್ರಿ. ಅಂದ್ರೆ ಬೇವಿನ ಮರ ಆಗಿರ್ಬೋದು, ತುಳಸಿ ಮರ ಆಗಿರ್ಬೋದು, ಇಂಥವನ್ನು ಬೆಳೆಸುವುದಾಗಿದೆ. ನೆಕ್ಸ್ಟ್, 2026 ಏಷ್ಯನ್ ಸ್ಕ್ವಾಶ್ ಫೆಡರೇಷನ್ ಪ್ರಶಸ್ತಿಯಲ್ಲಿ ವರ್ಷದ ಆಟಗಾರ್ತಿ ಪ್ರಶಸ್ತಿ ಪಡೆದಂತ ಭಾರತೀಯರು ಯಾರಂತ ಕೊಟ್ಟಿದ್ದಾರೆ. ಅದು ಕೂಡ ಹುಡುಗಿಯರ ವಿಭಾಗದಲ್ಲಿ ಪಡೆದುಕೊಂಡವ್ರು ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರ ಏನಪ್ಪಾ ಅಂತಂದ್ರೆ ನಿಮಗೆ ಇದು ಓಕೆ ಕ್ವಶನ್ ನಿಮಗೆ ನೋಡ್ರಿ. ಕ್ವಶನ್ ನಂಬರ್ 1 ಅಂತ ಹಾಕಿಸಿಂದ ಕಮೆಂಟ್ ಮಾಡ್ರಿ. 2026 ಏಷ್ಯನ್ ಸ್ಕ್ವಾಶ್ ಫೆಡರೇಷನ್ ನ ಪ್ರಶಸ್ತಿಯನ್ನು, ವರ್ಷದ ಆಟಗಾರ್ತಿ ಎಂಬ ಪ್ರಶಸ್ತಿಯನ್ನು ಪಡೆದಂತ ಬಾಲಕಿ ಯಾರು ಹುಡುಗಿಯರ ವಿಭಾಗದಲ್ಲಿ? ಕಮೆಂಟ್ ಮಾಡ್ರಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗ್ಬಿಡೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ಗಳ ನೆಟ್ವರ್ಕ್ಗೆ ಇತ್ತೀಚೆಗೆ ಎಷ್ಟು ಹೊಸ ತಾಣಗಳು ಸೇರಿಕೊಂಡಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಗ್ಲೋಬಲ್ ಜಿಯೋ ಪಾರ್ಕ್ಗಳಲ್ಲಿ ಇತ್ತೀಚೆಗೆ ಎಷ್ಟು ಹೊಸ ತಾಣಗಳು ಸೇರ್ಪಡೆಗೊಂಡಿವೆ ಅಂತ ಕೊಟ್ರ. ಇದರ ಒಂದು ಉತ್ತರವನ್ನು ಕೂಡ ಕ್ವಶನ್ ನಂಬರ್ 2 ಅಂತ ಆಯ್ಕೆಯಿಂದ ಕಮೆಂಟ್ ಮಾಡ್ರಿ. ಓಕೆ, ಇವಿಷ್ಟೇನಪ್ಪಾ ಅಂತಂದ್ರೆ ಏಪ್ರಿಲ್ ತಿಂಗಳ ಒಂದು ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ದವು. ಸ್ನೇಹಿತರೆ, ಇಂಥ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡ್ರಿ. ಓಕೆ, ಮುಂದೆ ಬರುವಂತ ಪರೀಕ್ಷೆಗಳಿಗೆ ಬಹಳ ಸಹಕಾರಿ ಆಗ್ತದೆ ನೋಡ್ರಿ. ಮಿಸ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾ ರೀತಿಯಾದಂತ ವಿಡಿಯೋಗಳು ನೋಡ್ರಿ. ಇತಿಹಾಸಕ್ಕೆ ಸಂಬಂಧಿಸಿದಂತ ವಿಡಿಯೋ ಮಾಡಿದೀನಿ, ಸಂವಿಧಾನಕ್ಕೆ ಸಂಬಂಧಿಸಿದಂತ ವಿಡಿಯೋ, ಆ ಒಂದು ಭೌಗೋಳಕ್ಕೆ ಸಂಬಂಧಿಸಿದಂತ ವಿಡಿಯೋ ಕೂಡ ಮಾಡ್ತಾ ಇದೀನಿ ನೋಡ್ರಿ. ಓಕೆ, ಮಿಸ್ ಮಾಡಕ್ ಹೋಗ್ಬೇಡ ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಅದು ಕೂಡ ಇದಾವ. ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿ. ಓಕೆ, ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ. ಎಷ್ಟು ಜನ ಲೈಕ್ ಮಾಡ್ತಾರೆ ನೋಡೋಣ. ಜೊತೆಗೆ ಕಮೆಂಟ್ ಹಾಕ್ರಿ. ಓಕೆ, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ನಾವು ಕೂಡ ಇನ್ನೂ ಹೆಚ್ಚಿನ ಒಂದು ವಿಡಿಯೋ ಮಾಡಲು ನಮಗೆ ಬೆಂಬಲವನ್ನು ನೀಡಿ. ಓಕೆ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.